ಚಾಮುಂಡೇಶ್ವರಿ ಬಸಪ್ಪನವರ ಹುಟ್ಟು ಹಬ್ಬಕ್ಕೆ ನಾನು ಒಂದು 110 kg ಕೇಕನ್ನು ಮಾಡಿದ್ದೆ. ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಕೂಡಿರುವ ಒಂದು ಕೇಕ್. ಮೊಟ್ಟೆ ಏನು ಬಳಸ್ದಿರಾ, ಎಲ್ಲ ಪ್ಯೂರ್ ವೆಜ್, ಮೊಸರು, ಹಾಲು ಅಂಥ ಪದಾರ್ಥ ಯೂಸ್ ಮಾಡಿ ಮಾಡಿರೋದು. ನಾವಿಲ್ಲಿಗೆ ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀವಿ. ನನ್ನ ಹೆಸರು ಚಾಂದಿನಿ, ನಾನು ದೇವನಹಳ್ಳಿಯಿಂದ ಬಂದಿರೋದು. ಸೊ ನಾನು ಇವತ್ತು ಚಾಮುಂಡೇಶ್ವರಿ ಬಸಪ್ಪನವರ ಹುಟ್ಟು ಹಬ್ಬಕ್ಕೆ ನಾನು ಒಂದು 110 kg ಕೇಕನ್ನು ಮಾಡಿದ್ದೆ. ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಕೂಡಿರುವ ಒಂದು ಕೇಕ್ ಮಾಡಿದ್ದೆ. ನನಗೆ ಒಂದು ಸೌಭಾಗ್ಯ ಅನ್ಬೋದು. ಬಸಪ್ಪನವ್ರಿಗೆ ಹುಟ್ಟು ಹಬ್ಬಕ್ಕೆ ಮಾಡುವ ಒಂದು ಕೇಕ್ ಸ್ವಂತ ನಾನೇ ಮಾಡಿರೋದು. ಮನೆಯಲ್ಲೇ ಮಾಡಿರೋದು, ಸ್ವಂತ ಮನೆಯಲ್ಲಿ. ಇಲ್ಲ, ಅಂಗಡಿ ಅಲ್ಲ, ಮನೆಯಿಂದ ತಯಾರು ಮಾಡಿರೋದು. ಇಲ್ಲ, ನಾನು ಇದಕ್ಕೆ ಮುಂಚೆ ಮಂಚನಹಳ್ಳಿ ಬಸಪ್ಪನವ್ರಿಗೆ ಮಾಡಿದ್ದೆ. ಅದಾದ್ಮೇಲೆ ನನಗೆ ನೆಕ್ಸ್ಟ್ ಇವ್ರಿಗೆ ಬಸಪ್ಪನವ್ರಿಗೆ ಮಾಡುವ ಒಂದು ಅವಕಾಶ ಸಿಕ್ತು. ಅದರಿಂದ ಅದು ನನಗೆ ಪುಣ್ಯ ಅನಿಸ್ತು. ಮೊಟ್ಟೆ ಏನು ಇಲ್ಲ, ಇದು ಮೊಟ್ಟೆ ಏನು ಬಳಸ್ದಿರಾ, ಎಲ್ಲ ಪ್ಯೂರ್ ವೆಜ್. ಅಂದರೆ ಇದು ಮೊಸರು, ಹಾಲು ಅಂಥ ಪದಾರ್ಥ ಯೂಸ್ ಮಾಡಿ ಮಾಡಿರೋದು. ತುಂಬ ಖುಷಿ ಆಗ್ತಾ ಇದೆ. ತುಂಬ ಜನ ಜಾತ್ರೆನೇ ನಡೀತಾ ಇದೆ ಇಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಏನು ಈ ಒಂದು ಹಬ್ಬ ನೋಡಿ ನಮಗೂ ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾವಿಲ್ಲಿಗೆ ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ದೇವರ ಅನುಗ್ರಹ ಅಂದರೆ ನಮಗೆ ಈ ದೇವರಿಂದ ನಮಗೆ ಒಳ್ಳೇದಾಗಿರೋದಕ್ಕೆ ನಾವು ಇಲ್ಲಿ ಮುಂದುವರಿತಾ ಇರೋದು. ಅಷ್ಟು ಪವಾಡ ನಡೆದಿದೆ ಇಲ್ಲಿ. ಈ ದೇವರಿಂದಾನೇ ನಮ್ಮ ಒಂದು ಇವಾಗ ನಾನು ಏನು ಮಾಡಿದ್ದೀನಿ, ಅದು ಕೇಕ್ ಬಿಸ್ನೆಸ್ ಮಾಡ್ತಾ ಇರೋದು, ಅದು ತಾಯಿ ಅನುಗ್ರಹದಿಂದನೇ ನಾನು ಇಷ್ಟು ಮುಂದುವರೆದಿರೋದು.